ಇಲ್ಲಿ ಆಸೀನರಾಗಿರತಕ್ಕ ನಮ್ಮ ಕಾರ್ಯದರ್ಶಿಗಳಾದ ರಾಘವೇಂದ್ರ ಅವರು, ಮತ್ತು ನಮ್ಮ ಪಾಸ್ಟ್ ಪ್ರೆಸಿಡೆಂಟ್ ಆದ ರಮೇಶ್ ಅವರು, ಮತ್ತು ನಮ್ಮ ಸೀನಿಯರ್ ಮೋಸ್ಟ್ ರೊಟೇರಿಯನ್ ಆದ ಸುದರ್ಶನ್ ಬಾಬು ಅವರು, ಮತ್ತು ಪಾಸ್ಟ್ ಸೆಕ್ರೆಟರಿ ಆದ ನಮ್ಮ ಮನೋಜ್ ಕುಮಾರ್ ಅವರು, ನಮ್ಮ ರೊಟೇರಿಯನ್ ಆದ ಕೇಸರಿ ಶಂಕರ್ ಅವರು, ಮತ್ತು ಜನಾರ್ದನ್ ಮೂರ್ತಿ ಅವರು, ಶ್ರೀನಿವಾಸ್ ಅವರು ಇವಾಗಲೇ ಇದ್ದರು, ಮುಂದಕ್ಕೆ ಹೋಗಿದ್ದಾರೆ. ಹಂಗಾಗಿ ಎಲ್ಲ ನಮ್ಮ ಆಟೋ ಚಾಲಕರು ಮತ್ತು ಮಾಲೀಕರು ಮತ್ತು ಮೀಡಿಯಾ ಮಿತ್ರರು ಇವತ್ತು ಇಲ್ಲಿ ಸಭೆ ಸೇರಿರ್ತಕ್ಕಂಥ ಉದ್ದೇಶ ಏನು ಅಂತ ಹೇಳಿದ್ರೆ, ಒಂದು ಬಡವರಿಗೆ ಒಂದು ಆಟೋ ಕೊಡೋವಂಥ ರೋಟ್ರಿ ರಿಕ್ಷಾ ಅಂತ ಹೇಳ್ಬಿಟ್ಟು ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮದಲ್ಲಿ ಈ ನಾವು ಮುಳುಬಾಗಿಲಲ್ಲಿ ಕೊಡ್ತಾ ಇರೋದ್ರಿಂದ ಬ್ಯಾಂಗ್ಳೂರು ನಗರದಲ್ಲಾದರೆ ಯಾರನ್ನೂ ಏನು ಅಭಿಪ್ರಾಯ ಕೇಳಲ್ಲ. ಅವರು ಯಾವುದೋ ಒಂದು ಕಂಪ್ನಿ ಡಿಸೈಡ್ ಮಾಡಿ ಅವ್ರು ಕೊಡ್ತಾರೆ. ಹಂಗಾಗಿ ಇಲ್ಲಿ ನಾವು ಲೋಕಲಲ್ಲಿ ಒಂದು ಊರು, ಚಿಕ್ಕ ಊರು ಆದ್ದರಿಂದ ನಾವು 24 ಗಂಟೆ ಇಲ್ಲಿ ನಾವು ಒಬ್ಬರ ಮುಂದೆ ಒಬ್ಬರು ತಿರುಗ್ತಾ ಇರಬೇಕಾಗತ್ತೆ. ಹಂಗಾಗಿ ಎಲ್ಲರ ಅಭಿಪ್ರಾಯ ಕೇಳೋಣ, ಒಂದು ಪೂರ್ವಭಾವಿ ಸಭೆ ಮಾಡೋಣ, ಒಂದು ಕಾರ್ಯಕ್ರಮಕ್ಕೆ ಒಂದು ಚೆನ್ನಾಗಿ ಆಗಬೇಕು, ಈ ಕಾರ್ಯಕ್ರಮ ಒಂದು ಯಶಸ್ವಿ ಆಗಬೇಕು ಅಂತ ಹೇಳ್ಬಿಟ್ಟಿದೆ ಈ ಕಾರ್ಯಕ್ರಮನ ನಾನು ಕರೆದಿರ್ತೇನೆ. ಇವಾಗ ನಿಮ್ಮ ಆಟೋ ಚಾಲಕರು, ಮಾಲೀಕರು ಎಲ್ಲರೂ ಸೇರಿ ಒಂದು 40 ಜನರಿಗೂ ಬಂದಿರ್ತಾರೆ. ಇದರಲ್ಲಿ ಅಭಿಪ್ರಾಯ ನಾವು ಕಲೆಕ್ಟ್ ಮಾಡಿದಾಗ ಸುಮಾರು ಸಂಖ್ಯೆ ಒಂದು CNGಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಸುಮಾರು ಅವರವರ ಅಭಿಪ್ರಾಯನ ಕೊಟ್ಟಿದ್ದಾರೆ. ಅದು ನಾವು EVನೂ ಸುಮಾರು ಒಂದು 8 ಜನ 9 ಜನ ಅವರು EV ಅಂದರು. ಅದಕ್ಕೆ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಊರಲ್ಲಿ ಅವ್ರಿಗೆ ಸರ್ವೀಸು, ಇನ್ನು ಬೇರೆ ರಿಪೇರಿಗಳು, ಬೇರೆ ಎಲ್ಲ ಒಂದು ಅವ್ರಿಗೆ ಅನುಕೂಲ ಆಗತ್ತೆ ಅಂತ ಹೇಳ್ಬಿಟ್ಟು ನಾವು CNGಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡಿರ್ತೀವಿ. ನಾನು ಈ ವಿಚಾರವನ್ನು ನಮ್ಮ ಜಿಲ್ಲಾ ಪಾಲಕರು, ನಮ್ಮ ಡಿಸ್ಟಿಕ್ಕು ಇವರು ಕಮ್ಯುನಿಟಿ ಸರ್ವಿಸ್ ಅವರು, ಅವ್ರ ಮುಂದೆ ನಾವು ಇದನ್ನು ಇಟ್ಟು ನಾನು ಅದನ್ನು ಅವ್ರ ನಿರ್ಧಾರನ ನಾನು ಪಡೆದು, ಇಲ್ಲ ನಿಮ್ಮ ಅಭಿಪ್ರಾಯನೆಲ್ಲ ಅವ್ರಿಗೆ ತಿಳಿಸ್ಕೊಟ್ಟು ನಾನು ನಿರ್ಧಾರ ಮಾಡಿ ಅವ್ರ ನಿರ್ಧಾರನ ನಾನು ತಗೊಂಡು ಬಂದು ಒಂದು 10 ದಿನದೊಳಗಾಗಿ ನಿಮಗೆ ನಾನು ಈ ವಿಚಾರಗಳನ್ನ ಹೇಳ್ತೀನಿ. ಎಷ್ಟು ದುಡ್ಡು ಕಟ್ಟಬೇಕು, ಅದರದ್ದು ಆಟೋ ಯಾವಾಗ ಬರುತ್ತೆ, ಯಾವ ರೀತಿ ಇರುತ್ತೆ ಇದ್ದು ಒಂದು ಕಾನೂನು, ನೀವು ಯಾವ ರೀತಿ ನೀವು ಮುಂದಕ್ಕೆ ಯಾವ ರೀತಿ ನಡ್ಸ್ಕೊಂಡು ಹೋಗಬೇಕು. ಆಟೋ ತೆಗೆದುಕೊಂಡು ನಾಳೆ ಇಲ್ಲಿ ತಗೊಂಡೋಗಿ ಮುಂದೆ ನಾವು ಮಾರಿಬಿಟ್ಟು ಏನೋ ಒಂದು ಯಾರಿಗೂ ಗೊತ್ತಾಗಲ್ಲ ಬಿಡು ಅಂತ ಹೇಳಿದ್ರೆ ಅದೆಲ್ಲ ಆಗಲಿಕ್ಕಿಲ್ಲ. ಬಡವರು ಕೊಡ್ತಾ ಇರೋ ಉದ್ದೇಶ ಏನು ಅಂತ ಹೇಳಿದ್ರೆ, ನೀವು ಎಲ್ಲರೂ ಚೆನ್ನಾಗಿ ಆಗಲಿ, ಸಮಾಜ ಒಂದು ವ್ಯವಸ್ಥಿತವಾಗಿ ಮುಂದುವರಿಯಲಿ ಅಂತ ಹೇಳ್ಬಿಟ್ಟಿದ್ದೆ ಬಡವರಿಗೆ ಕೊಡಬೇಕು ಅಂತ. ಆ ಬಡವರು ಕೊಟ್ಟಾಗ ಅದನ್ನು ತಪ್ಪು ತಿಳುವಳಿಕೆ ತೆಗೆದುಕೊಂಡು ತಪ್ಪು ದಾರಿಯಲ್ಲಿ ತಗೊಂಡು ಹೋಗೋದನ್ನು ದಯವಿಟ್ಟು ಮಾಡಬೇಡಿ. ಹಂಗಿದ್ದಾಗ ಇಂಥ ಕಾರ್ಯಕ್ರಮಕ್ಕೆ ದಯವಿಟ್ಟು ಬರಲಬೇಡಿ. ಏನೋ ಉಪಯೋಗ ಆಗಲಿ, ನೀವು ಮುಂದುವರಿಲಿ, ನಿಮ್ಮ ಸಂಖ್ಯೆ ನೀವು ಒಂದು ಯಶಸ್ಸಾಗಿ ಮುಂದೆ ನಿಮ್ಮ ಒಂದು ಜೀವನದಲ್ಲಿ ನೀವು ಒಂದು ಯಶಸ್ಸನ್ನು ಕಾಣಲಿ ಅಂತ ಹೇಳ್ಬಿಟ್ಟೆ ಉದ್ದೇಶದಿಂದನೇ ಇವತ್ತು ಈ ಒಂದು ವಿಚಾರವನ್ನು ನಾವು ಮುಂದಿಟ್ಕೊಂಡು ನಾವು ಡಿಸ್ಟಿಕಲ್ಲಿ ನಾವು ಮಾತಾಡಿದ್ದೀವಿ. ಹಂಗಂತೇಳಿ ಅದಕ್ಕೆ ನಿಮ್ಮನ್ನು ಇವತ್ತು ನಿಮ್ಮ ಅಭಿಪ್ರಾಯ ನಾವು ಪಡಿತಾ ಇರೋದು ಕೂಡ ಅದೇ ಒಂದು ಇದರಿಂದ. ಹಂಗಾಗಿ ದಯವಿಟ್ಟು ನೀವೆಲ್ಲ ಹೇಳಿದ್ದೀರಾ, CNGಗೆ ನಾವು ಹೋಗ್ತೀವಿ, ಒಳ್ಳೆ ಕಂಪನಿ ಬಜಾಜ್ ಅಂತ ಹೇಳಿದ್ದೀರಾ. ಬಜಾಜ್ಗೆ ಆದಷ್ಟು ನನ್ನ ಒಂದು ಪ್ರಯತ್ನ ಮಾಡ್ತೀನಿ ಅಪ್ರೋಚ್ ಆಗಲಿಕ್ಕೆ ಕಂಪನಿಯವ್ರನ್ನ. ನಾವು ಮಾಡಿ ನಾನು ನಿಮಗೆ 10 ದಿನದಲ್ಲಿ ನಿಮಗೆ ಎಲ್ಲ ವಿಚಾರವನ್ನು ತಿಳಿಸಿ ಮುಂದೆ ನಾವು ಯಾವ ರೀತಿ ಮುಂದುವರಿಬೇಕು, ಯಾವ ರೀತಿ ನಾವು ದುಡ್ಡನ್ನು ಕಲೆಕ್ಟ್ ಮಾಡಬೇಕು, ಎಷ್ಟು ದಿನಕ್ಕೆ ನಿಮಗೆ ರಿಟರ್ನ್ ಬರುತ್ತೆ, ಇದೆಲ್ಲನೂ ನಾನು ನಿಮಗೆ ಇನ್ನೊಂದು 10 ದಿನದಲ್ಲಿ ನಾನು ನಿಮ್ಮನ್ನು ಇದೇ ಥರ ಸಭೆ ಕರೆದು ನಾನು ಮತ್ತೆ ನಿಮಗೆ ವಿಚಾರವನ್ನು ನಾನು ತಿಳಿಸ್ಕೊಡ್ತೀನಿ. ಇಷ್ಟೆಲ್ಲ ನಾವು ವಿಚಾರ ಹೇಳಿದಾಗ ನೀವು ಬಂದು ಸಹಕರಿಸಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು. ನೀವು ಎಲ್ಲರೂ ಚೆನ್ನಾಗಿರಬೇಕು. ಈಗಾಗಲೇ ನಿನ್ನೆ ತಾನೇ ನಾವು ಮುಳುಬಾಗಿಲಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಕ್ರಿಮಿಟೋರಿಯಂ ಅಂದರೆ ಮುಕ್ತಿಧಾಮ, ರೋಟ್ರಿ ಮುಕ್ತಿಧಾಮ ಅಂತ ಹೇಳ್ಬಿಟ್ಟು ಬ್ರಾಹ್ಮಣ ಸಂಘದಲ್ಲಿ ನಾವು ನಿನ್ನೆನೇ ಪೂಜೆ ಎಲ್ಲ, ಭೂಮಿ ಪೂಜೆ ಎಲ್ಲ ಆಯಿತು. ಅದು ಬ್ರಾಹ್ಮಣ ಸಂಘದಲ್ಲಿ ಮಾಡ್ತಾಯಿದ್ದೀವಿ. ಬ್ರಾಹ್ಮಣರಿಗೆ ಲಾಸ್ಟಲ್ಲಿ ಎಲ್ಲ ಒಂದು ಮಿಷಿನೆಲ್ಲ ಹಾಕಿ ಅವ್ರಿಗೆಲ್ಲ ಅದನ್ನು ಫಿನಿಷ್ ಮಾಡಿ ಅವ್ರ ಕೈಗೆ ಆವತ್ತಿನ ದಿನವೇ ಅವ್ರಿಗೆ ನಮ್ಮ ಇದನ್ನು ಹಸ್ತಾಂತರಿಸ್ತೀವಿ. ಅವರ ಒಂದು ಸಂಘದ ಒಂದು ವ್ಯವಸ್ಥೆಯಲ್ಲೇ ಇದು ಮುಂದುವರಿಯುತ್ತೆ. ಅವ್ರಿಗೆ ನಾವು ರೋಟ್ರಿ ಕಡೆಯಿಂದ ಎಲ್ಲ ಮಾಡಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಿದ್ದೀವಿ. ಈ ಕಾರ್ಯಕ್ರಮ ನಂಬ್ಕೊಂಡಿದ್ದೀವಿ. ಇನ್ನು ಮುಂದೆ ಒಳ್ಳೆ ಕಾರ್ಯಕ್ರಮಗಳು ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಸಹಕರಿಸಿ ಒಂದೊಂದು ಕಾರ್ಯಕ್ರಮವನ್ನು ಯಶಸ್ವಿ ಆದರೆ ನಾವು ಮುಂದೋಗಲಿಕ್ಕೆ, ನಮ್ಮ ಜಿಲ್ಲೆಯಲ್ಲಿ ನಾವು ಮಾತಾಡಲಿಕ್ಕೆ ನಮಗೂ ಒಂದು ದಾರಿ ಸಿಗುತ್ತೆ. ದಯವಿಟ್ಟು ಬಡವರು ಗುರುತಿಸಿ, ನೀವು ಇದ್ದೀರಾ, ಯಾರಿಗೂ ಇವ್ರಿಗೂ ಅವ್ರಿಗೂ ಧರ್ಮ ಗಿರ್ಮ ಅದಂಥದ್ದಿರಲ್ಲ. ರೋಟ್ರಿಯಲ್ಲಿ ಬಂದು ಯಾರು ಬಡವರು ಇರ್ತಾರೆ ಅವ್ರಿಗೆ ಮಾತ್ರನೇ ಚಾನ್ಸ್ ಇರುತ್ತೆ. ಇರೋರು
ಎಲ್ಲ ವ್ಯವಸ್ಥಿತವಾಗಿರೋರು ದಯವಿಟ್ಟು ಬಡವ್ರಿಗೆ ದಾರಿ ಮಾಡಿಕೊಡಿ, ಬಡವ್ರಿಗೆ ಉಪಯೋಗ ಆಗಲಿ. ಸುಮಾರು ಜನ ಇದ್ದಾರೆ, ನಮಗೂ ಗೊತ್ತಾಗಲ್ಲ, ಇನ್ನು ಕೆಲಸ ಮಾಡ್ತಾ ಇರೋರು ಆಟೋ ಚಾಲಕರಾಗೇ ಇದ್ಬಿಟ್ಟಿದ್ದಾರೆ. ಅಂಥವ್ರ ಮಾಲೀಕರು ಮಾಡೋಣ, ಅವರು ಮುಂದುವರಿಲಿ ಅವ್ರ ಜೀವನದಲ್ಲಿ. ಹಂಗಂತ ಈ ಒಂದು ಸಭೆ ಕರೆದು ನಿಮ್ಮನ್ನೆಲ್ಲ ಇದು ಮಾಡಿದ್ದಕ್ಕೆ ನಮ್ಗೆ ಧನ್ಯವಾದಗಳು ಹೇಳ್ತಾ ಈ ಸಭೆಯನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ.